Hello everyone, welcome back. Today we are going to discuss the continuation portion of our metals and non-metals. Let's study how metals reacts with the solution of other metals. ಯಾವುದಾದ್ರೂ ಒಂದು ಲೋಹ ಬೇರೆ ಲೋಹದ ಸೊಲ್ಯೂಷನ್ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತದಂತ ನಾವು ಇದರಲ್ಲಿ ತಿಳ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ iron. Yes, consider an iron nail is there. ಒಂದು ಮೊಳೆಯನ್ನು ತಗೊಂಡಿದ್ದೇವೆ and we are dipping this iron nail in copper sulfate solution. Yes, copper sulfate solution ಅಲ್ಲಿ ಏನು ಮಾಡ್ತಾ ಇದ್ದೇವೆ ನಾವು iron nail ಅನ್ನ ಕಬ್ಬಿಣದ ಮೊಳೆಯನ್ನ ಡಿಪ್ ಮಾಡ್ತಾ ಇದ್ದೇವೆ. Okay, then what happens after some time our iron nail which is silver in color, yes, silvery shine ಇರ್ತದಲ್ಲ ಹೊಸ iron nail ಅಂದ್ರೆ that silver color turns into brown color. Yes, ಡಿಪ್ ಮಾಡಿ ಸ್ವಲ್ಪ ತಾದ ನಂತರ ಆಫ್ಟರ್ 5 minutes ನಮಗೆ ಕಬ್ಬಿಣದ ಮೊಳೆ ಐರನ್ ನೇಲಿನ ಕಲರ್ ಚೇಂಜ್ ಆಗಿರೋದು ಕಂಡು ಬರ್ತದೆ. ಎಸ್, ಸಿಲ್ವರ್ ಕಲರ್ ಇದ್ದು ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗಿರ್ತದೆ. ಅಂದರೆ we can understand that something is going on, some reaction is taking place in this reaction. ಅದು ಯಾವ ರಿಯಾಕ್ಷನ್ ಅಂತ ನೋಡ್ಲಿಕ್ಕೆ ಹೋದರೆ, when iron metal reacts with copper sulfate, yes, what happens? This iron reacts with this sulfate ion and forms ferrous sulfate. And ಏನು ಉಳಿತು, ಯಾವಾಗ ಐರನ್ ಸಲ್ಫೇಟ್ ಐನ್ ಜೊತೆ ಕಂಬೈನ್ ಆಗಿ ಫೆರಸ್ ಸಲ್ಫೇಟ್ ಫಾರ್ಮ್ ಮಾಡ್ತು ಅಂತಂದರೆ ಕಾಪರ್ ಮೆಟಲ್ ಉಳ್ಕೊಳ್ತು. ಸೊ ಈ ರಿಯಾಕ್ಷನ್ ಇಲ್ಲಿ ಆಯಿತು. ಅದೇ ನಮ್ಮ ಮತ್ತೊಂದು ರಿಯಾಕ್ಷನ್ ನೋಡಿದರೆ, ಕಾಪರ್ ವೈರನ್ನು ಇಫ್ ಯು ಡಿಪ್ ಕಾಪರ್ ವೈರ್ ಇನ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್, ದೆನ್ ವಾಟ್ ಹ್ಯಾಪನ್ಸ್? ಓಕೆ, ಇದೇ ಥರ ಒಂದು ಸಿಸ್ಟಮಲ್ಲಿ ನಾವು ಫೆರಸ್ ಸಲ್ಫೇಟನ್ನು ಆ್ಯಸ್ ಎ ಸೊಲ್ಯೂಷನ್ ತೊಗೊಂಡಿದ್ದೀವಿ ಮತ್ತು ಅದರಲ್ಲಿ ನಾವು ಕಾಪರ್ ವೈರನ್ನು ಡಿಪ್ ಮಾಡ್ತಾ ಇದ್ದೇವೆ. ಎಸ್, ಆಫ್ಟರ್ 5 minutes ನಾವು ಒಬ್ಸರ್ವ್ ಮಾಡಿದರೆ ನಮ್ಗೆ ಏನೂ ಚೇಂಜಸ್ ಕಾಣಿಸೋದಿಲ್ಲ. ಏನು ಚೇಂಜಸ್ ಕಾಣಿಸೋದಿಲ್ಲ ಅಂದರೆ ಮೀನಿಂಗ್ ಏನು? ದೆರ್ ಇಸ್ ನೋ ಎನಿ ರಿಯಾಕ್ಷನ್ ಇಸ್ ಟುಕ್ ಪ್ಲೇಸ್. ಅಲ್ಲಿ ಯಾವುದೇ ಥರದ ರಿಯಾಕ್ಷನ್ ಆಗಿಲ್ಲ ಅಂತಂದು ನೋಡೋಣ. ಯಾವ ಥರ ರಿಯಾಕ್ಷನ್? ನಾ ಕಾಪರ್ ವೈರನ್ನು ಫೆರಸ್ ಸಲ್ಫೇಟಲ್ಲಿ ಡಿಪ್ ಮಾಡಿದ್ದೇನೆ, ಬಟ್ ನನಗೆ ಯಾವುದೇ ರಿಯಾಕ್ಷನ್ ಒಬ್ಸರ್ವ್ ಮಾಡಲಿಕ್ಕೆ ಸಿಗಲಿಲ್ಲ. ಇದರಿಂದ ಏನು ಗೊತ್ತಾಗ್ತದೆ ಅಂತಂದರೆ, ದ ಎಲಿಮೆಂಟ್, ಎಸ್, ದ ಮೆಟಲ್ ವಿಚ್ ಈಸ್ ಹೈಲಿ ರಿಯಾಕ್ಟಿವ್ ದಟ್ ರಿಪ್ಲೇಸಸ್ ದ ಅನದರ್ ಮೆಟಲ್. ಎಸ್, ದಟ್ ರಿಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಮೆಟಲ್. ಯಾವ ಮೆಟಲ್, ಯಾವ ಲೋಹ ತುಂಬಾ ರಿಯಾಕ್ಟಿವ್ ಇರ್ತದೆ, ತುಂಬಾ ಪಟುತ್ವ ಇರ್ತದಲ್ಲ, ಅದು ಏನು ಮಾಡ್ತದೆ? ಲೆಸ್ ರಿಯಾಕ್ಟಿವ್, ತನಗಿಂತ ಕಡಿಮೆ ರಿಯಾಕ್ಟಿವ್ ಇರುವ ಮೆಟಲನ್ನು ರಿಪ್ಲೇಸ್ ಮಾಡ್ತದೆ. ಸೊ ಇದರಿಂದ ನಮ್ಗೆ ಗೊತ್ತಾಯಿತು ಐರನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಐರನ್, ಕಬ್ಬಿಣ ಕಾಪರ್ಗಿಂತ ಜಾಸ್ತಿ ರಿಯಾಕ್ಟಿವ್ ಇರೋದ್ರಿಂದ ಅದು ಕಾಪರನ್ನು ರಿಪ್ಲೇಸ್ ಮಾಡ್ತದೆ. ಇದರಿಂದ ನಮ್ಗೇನು ಗೊತ್ತಾಗ್ತದೆ? ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ರಿಯಾಕ್ಟಿವಿಟಿ ಆಫ್ ಐರನ್ ಜಾಸ್ತಿ ಇದೆ. ಇದೇ ಥರ ತುಂಬಾ ರಿಯಾಕ್ಷನ್ ಮಾಡಿ ಯಾವ್ಯಾವ ಮೆಟಲ್ ಹೈಲಿ ರಿಯಾಕ್ಟಿವ್ ಇದ್ದಾವೆ, ಯಾವ ಮಾಡರೇಟ್ಲಿ ರಿಯಾಕ್ಟಿವ್ ಇದ್ದಾವೆ ಮತ್ತು ಯಾವ ಲೆಸ್ ರಿಯಾಕ್ಟಿವ್ ಇದ್ದಾವೆ ಅಂಥೇಳಿ ಲಿಸ್ಟ್ ಮಾಡಿರ್ತಾರೆ. ಎಸ್, ಅದನ್ನು ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರಿತೇವೆ. ಇನ್ ರಿಯಾಕ್ಟಿವ್ ಸೀರೀಸ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಆರ್ ಲಿಸ್ಟೆಡ್ ಇನ್ ಫಸ್ಟ್, ಫಾಲೋಡ್ ಬೈ ದ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ರಿಯಾಕ್ಟಿವಿಟಿ ಸೀರೀಸಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಜಾಸ್ತಿ ರಿಯಾಕ್ಟಿವ್ ಇರೋದನ್ನು ಮೊದಲು ಲಿಸ್ಟ್ ಮಾಡಿರ್ತಾರೆ, ಅದೇ ರೀತಿ ಕಡಿಮೆ ರಿಯಾಕ್ಟಿವಿಟಿ ಇರೋದನ್ನು ಕೊನೆಗೆ ಲಿಸ್ಟ್ ಮಾಡಿರ್ತಾರೆ. ಹೇಗೆ ರಿಯಾಕ್ಟಿವಿಟಿ ಕಡಿಮೆ ಆಗ್ತಾ ಬರ್ತದಲ್ಲ, ಅವು ನಂತರದ ಸ್ಥಾನನ ಪಡ್ಕೊಳ್ತಾವೆ ಇನ್ ದ ರಿಯಾಕ್ಟಿವಿಟಿ ಸೀರೀಸ್. ಓಕೆ, ಎಸ್, ಇನ್ ದಿಸ್ ವಾಟ್ ಹ್ಯಾಪನ್ಸ್? ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ ಆರ್ ಲಿಸ್ಟೆಡ್ ಫಸ್ಟ್. ಓಕೆ, ಹಾಗಾದರೆ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ ಯಾವುದು ಅಂತಂದರೆ ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ಇವೆಲ್ಲ ಹೈಲಿ ರಿಯಾಕ್ಟಿವ್ ಇರ್ತವೆ. ಅಂದರೆ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ ಸಿಂಗ್ಲಿ ಎಕ್ಸಿಸ್ಟ್ ಆಗೋದಿಲ್ಲ, ಅವು ಬೇರೆ ಯಾವುದ್ರ ಜೊತೆ ಆದ್ರೂ ಸೇರಿಕೊಂಡು ಕಾಂಪೌಂಡ್ ಫಾರ್ಮಲ್ಲಿನೇ ನಮಗೆ ಸಿಗ್ತಿರ್ತವೆ. ಮತ್ತು ಅಲ್ಯೂಮಿನಿಯಂ. ಆ್ಯಂಡ್ ನೆಕ್ಸ್ಟ್ ಮಾಡ್ರೇಟ್ಲಿ ರಿಯಾಕ್ಟಿವ್, ಅಂದರೆ ಇವುಗಳಿಗಿಂತ ಕಡಿಮೆ ರಿಯಾಕ್ಟಿವಿಟಿಯನ್ನು ಹೊಂದಿದ್ದಾವೆ, ಬಟ್ ದೀಸ್ ಆಲ್ಸೋ ಎಕ್ಸಿಸ್ಟ್ ಇನ್ ದ ಕಾಂಪೌಂಡ್ ಫಾರ್ಮ್. ಇವು ಕೂಡ ಸಂಯುಕ್ತ ರೂಪದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಅವು ಯಾವುದಂತಂದರೆ ಜಿಂಕ್, ಲೆಡ್, ಪಿ ಬಿ ಅಂತಂದರೆ ಲೆಡ್, ಐರನ್ ಮತ್ತು
copper. Yes, these two highly reactive metals. And zinc lead copper iron ಏನಂತಂದ್ರೆ ಅವು moderately reactive. ಇವು ಕೆಮಿಕಲಿ ರಿಯಾಕ್ಟಿವ್ ಇದಾವೆ, ಬಟ್ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಅವುಗಳ ರಿಯಾಕ್ಟಿವಿಟಿ ಕಡಿಮೆ ಇದೆ. ಆ್ಯಂಡ್ ನೆಕ್ಸ್ಟ್ ಬಂತು ಅಂತಂದರೆ ಸಿಲ್ವರ್, ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್ ಆರ್ ನಾನ್ ರಿಯಾಕ್ಟಿವ್. ಎಸ್, ಅವು ರಿಯಾಕ್ಟಿವ್ ಇರೋದಿಲ್ಲ. ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ಲ್ಯಾಬ್ನಲ್ಲಿ ಕಾಮನ್ಲಿ ನಾವು ಪ್ಲಾಟಿನಮ್ ರಾಡನ್ನು ಎಂಥದ್ರನ್ನ ಯಾಕೆ ಯೂಸ್ ಮಾಡ್ತೇವೆ ಅಂತ, ಪ್ಲಾಟಿನಮ್ ರಾಡ್ ಆರ್ ಪ್ಲಾಟಿನಮ್ ಎಲೆಕ್ಟ್ರೋಡನ್ನು ಯಾಕೆ ಯೂಸ್ ಮಾಡ್ತೇವೆ ಅಂತಂದರೆ ಆ ಏನು ಕೆಮಿಕಲ್ ಯೂಸ್ ಮಾಡಿರ್ತೇವಲ್ಲ ಅದ್ರ ಜೊತೆ ಅದು ರಿಯಾಕ್ಟ್ ಮಾಡಿರೋದಿಲ್ಲ. ಸೊ ದೀಸ್ ಆರ್ ಆಲ್ ಕಾಲ್ಡ್ ನೋಬೆಲ್ ಮೆಟಲ್ಸ್. ಯಾಕಂತಂದರೆ ಅವು ಸಿಂಗ್ಲಿ ಎಕ್ಸಿಸ್ಟ್ ಇರ್ತವೆ. ಇವಾಗ ಭೂಮಿಯಿಂದ ಅವನ್ನ ತೆಗೆದ್ರೂ ಕೂಡ ಅವು ಸ್ಮಾಲ್ ಪೀಸಸ್ ಆಗಿ ಸಿಗ್ತವೆ ಇನ್ ದ ಪ್ಯೂರ್ ಫಾರ್ಮ್. ಯಾವುದ್ರ ಜೊತೆನೂ ಅವು ಅಷ್ಟಾಗಿ ಕಂಬೈಂಡ್ ಆಗಿರೋದಿಲ್ಲ. ನಮ್ಮ ಸಿಲ್ವರ್ ಏನಿರ್ತದೆ ಅದು ಕಾಂಪೌಂಡ್ ಫಾರ್ಮಲ್ಲೂ ಸಿಗ್ತದೆ, ಆಸ್ ವೆಲ್ ಆಸ್ ಅದು ಫ್ರೀ ಸ್ಟೇಟಲ್ಲೂ ಸಿಗ್ತದೆ. ಬಟ್ ನಮ್ಮ ರಿಯಾಕ್ಟಿವಿಟಿ ನಾವು ಮೆಟಲ್ಸನ್ನು 3 ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದೇವೆ. ಆ್ಯಂಡ್ ಅವುಗಳನ್ನು ಹೆಂಗೆ ಪ್ಯೂರಿಫೈ ಮಾಡ್ತಾರೆ? ಕಾಮನ್ಲಿ ಆಲ್ ಮೆಟಲ್ಸ್ ಆರ್ ಪ್ರೆಸೆಂಟ್ ಇನ್ ಅರ್ತ್ ಕ್ರಿಸ್ಟಲ್. ಸೊ ಅರ್ತ್ ಕ್ರಿಸ್ಟಲ್ ಇದ್ದಾವೆ ಅಂತಂದರೆ ಸ್ಯಾಂಡಿ ಪಾರ್ಟಿಕಲ್ಸ್ ಆ್ಯಂಡ್ ಮಡಿ ಪಾರ್ಟಿಕಲ್ಸ್, ಅರ್ಧಿ ಪಾರ್ಟಿಕಲ್ಸ್ ಎಲ್ಲ ಇದ್ದೇ ಇರ್ತವೆ. ಆ್ಯಂಡ್ ಮತ್ತೆ ಹೇಳಿದೆ ಇವೆರಡೂ ಕಂಬೈನ್ ಸ್ಟೇಟಲ್ಲಿ ಸಿಗ್ತಾವೆ, ಪ್ಯೂರ್ ಫಾರ್ಮಲ್ಲಿ ಸಿಗೋದಿಲ್ಲ ಅಂತ. ಸೊ ಅದನ್ನು ಹೆಂಗೆ ಪ್ಯೂರಿಫೈ ಮಾಡ್ತೇವೆ ಅಂತೇಳಿ ನಾವು ಮುಂದೆ ತಿಳ್ಕೊಳ್ತಾ ಇದ್ದೇವೆ. ನೆಕ್ಸ್ಟ್ ವಿ ಮೂವ್ ಟು ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಎಸ್, ಮೆಟಲ್ಸ್ ಬೇರೆ ಕಾಂಪೌಂಡ್ಸ್ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ವು ಅಂತ ನಾವು ಇವಾಗಲೇ ತಿಳ್ಕೊಂಡಿದ್ದೇವೆ. ಮೆಟಲ್ಸ್ ನಾನ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗ್ತಾವ? ಈ ಕ್ವೆಶನ್ ಕೇಳಿದರೆ ಆಬ್ವಿಯಸ್ಲಿ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ನಾನ್ ಮೆಟಲ್ಸ್. ಪೀರಿಯಾಡಿಕ್ ಟೇಬಲನ್ನು ನೋಡ್ತು ಅಂತಂದರೆ ಎಸ್, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಏನಿದಾವೆ ಆಲ್ ಆರ್ ಮೆಟಲ್ಸ್. ಎಸ್, ಈ ಥರ ನಾವು ಮಾಡಿದರೆ ಎಸ್ ಬ್ಲಾಕ್ ಎಲಿಮೆಂಟ್, ಡಿ ಬ್ಲಾಕ್ ಎಲಿಮೆಂಟ್ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆಲ್ ಆರ್ ಮೆಟಲ್ಸ್. ಆ್ಯಂಡ್ ನಮ್ಮ ಪಿ ಬ್ಲಾಕ್ ಎಲಿಮೆಂಟ್ ಏನಿದೆ, ಎಸ್ 6 ಕಾಲಮ್ಸ್ ಇದಾವೆ. ಓಕೆ, ಈ ಪಿ ಬ್ಲಾಕ್ ಎಲಿಮೆಂಟ್ ಏನಿದೆ ರೈಟ್ ಎಂಡಲ್ಲಿ ಅದು ಏನಾಗಿರ್ತದೆ ಅಂತಂದರೆ ನಾನ್ ಮೆಟಲ್ ಆಗಿರ್ತದೆ. ಸೊ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ರಿಯಾಕ್ಟ್ ಆಗಿ ಬಹಳಷ್ಟು ಕಾಂಪೌಂಡ್ಸನ್ನು ಫಾರ್ಮ್ ಮಾಡಿದ್ದಾರೆ. ಎಸ್, ಆ ಥರದ ಕಾಂಪೌಂಡ್ಸ್ಗಳನ್ನು ನಾವು ಅಯೋನಿಕ್ ಕಾಂಪೌಂಡ್ಸ್ ಅಂತ ಕರಿತೇವೆ. ಅಷ್ಟಕ್ಕೂ ವೈ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ನಾನ್ ಮೆಟಲ್ಸ್? ಎಸ್, ಮೆಟಲ್ಸ್ ನಾನ್ ಮೆಟಲ್ಸ್ ಜೊತೆ ಯಾಕೆ ರಿಯಾಕ್ಟ್ ಮಾಡ್ತವೆ? ಅಷ್ಟಕ್ಕೂ ಯೂನಿವರ್ಸಲ್ಲಿ ಇಷ್ಟೊಂದು ಎಲಿಮೆಂಟ್ಸ್ ಇದ್ದಾವೆ, ಅವು ಯಾವಾಗ್ಲೂ ಕಾಂಪೌಂಡ್ ಫಾರ್ಮಲ್ಲೇ ಯಾಕೆ ಎಕ್ಸಿಸ್ಟ್ ಇರ್ತವೆ? ಮಾಲಿಕ್ಯುಲರ್ ಫಾರ್ಮ್ ಆರ್ ಕಾಂಪೌಂಡ್ ಫಾರ್ಮಲ್ಲೇ ಎಕ್ಸಿಸ್ಟ್ ಇರ್ತಾವಲ್ಲ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್. ಯಾಕೆ ಅಂತ ನೋಡಿಕೊಂಡ್ರೆ ದೇರ್ ಆರ್ ಸಮ್ ಎಲಿಮೆಂಟ್ಸ್ ವಿಚ್ ಆರ್ ಹೈಲಿ ಸ್ಟೇಬಲ್, ದೇ ವೋಂಟ್ ರಿಯಾಕ್ಟ್ ವಿತ್ ದ ಅದರ್ ಎಲಿಮೆಂಟ್. ಅವು ಯಾವುದಂತ ನೋಡ್ಲಿಕ್ಕೆ ಹೋದರೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, xenon ಆ್ಯಂಡ್ ರೆಡಾನ್. ಈ 6 ಎಲಿಮೆಂಟ್ಸ್ ಏನಿದಾವಲ್ಲ ಅವು ರೈಟ್ ಸೈಡಿನ ಲಾಸ್ಟ್ ಕಾಲಮ್ನಲ್ಲಿ ಎಕ್ಸಿಸ್ಟ್ ಇದ್ದಾವೆ. ಓಕೆ, ಇವು ವೆರಿ ಲೆಸ್ ರಿಯಾಕ್ಟಿವ್. ಯಾಕಂತಂದರೆ ಅವುಗಳ ಔಟರ್ ಮೋಸ್ಟ್ ಶೆಲ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್. ಯಾವುದಾದ್ರೂ ಒಂದು ಎಲಿಮೆಂಟಿನ ಲಾಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ನಾವು ಅದನ್ನು ಸ್ಟೇಬಲ್ ಎಲಿಮೆಂಟ್ಸ್ ಅಂತ ಕರಿತೇವೆ. ಈ 6 ಏನು ಎಲಿಮೆಂಟ್ಸ್ ಇದ್ದಾವೆ, ಎಸ್, ಈ 6 ಎಲಿಮೆಂಟ್ಸಿನ ಲಾಸ್ಟ್ ಶೆಲ್ಲಲ್ಲಿ ಐದರ್ 2 or 8 ಎಲೆಕ್ಟ್ರಾನ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್, ಬೈ ರೈಟಿಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೋದು. ಹೀಲಿಯಂ ಅನ್ನೋದು ಎಕ್ಸಾಂಪಲ್ ಆಗಿ ತಗೊಳ್ತು ಅಂತಂದರೆ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ದಾವೆ. ಸೊ ದಿಸ್ ಈಸ್ ಹೈಲಿ ಸ್ಟೇಬಲ್. ಓಕೆ, ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ. ನಿಯಾನನ್ನು ಎಕ್ಸಾಂಪಲ್ ಆಗಿ ತಗೊಳ್ತು ಅಂತಂದರೆ ಇದರಲ್ಲಿರೋದು 10 ಎಲೆಕ್ಟ್ರಾನ್ಸ್, 10 ಎಲೆಕ್ಟ್ರಾನ್ಸ್. ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಆ್ಯಂಡ್ ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಅದೇ ರೀತಿ ಅರ್ಗಾನ್ 18 ಎಲೆಕ್ಟ್ರಾನ್ಸ್ ಇದ್ದಾವೆ. ಇದರಲ್ಲೂ ಕೂಡ ಚೆಕ್ ಮಾಡ್ತು ಅಂತಂದರೆ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಆ್ಯಂಡ್ ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಇದೇ ಥರ ನಮ್ದೇನು 6 ನೊಬೆಲ್ ಗ್ಯಾಸಸ್ ಇದಾವಲ್ಲ ಅವುಗಳ ಕಾನ್ಫಿಗರೇಷನನ್ನು ಬರೀತು ಅಂತಂದರೆ ಲಾಸ್ಟ್ ಶೆಲ್ಲಲ್ಲಿ ಎಲ್ಲ ಕೇಸ್ನಲ್ಲೂ ನಮಗೆ 8 ಎಲೆಕ್ಟ್ರಾನ್ಸ್ ಇರೋದು ಸಿಗ್ತದೆ.
ಹೀಲಿಯಂನಲ್ಲಿ ಮಾತ್ರ ಲಾಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ದಾವೆ, ಬಟ್ ಬಾಕಿ ಎಲ್ಲದರಲ್ಲೂ 8 ಎಲೆಕ್ಟ್ರಾನ್ಸ್ ಇರೋದು ನಮಗೆ ಗೊತ್ತಾಗ್ತದೆ. ಸೊ ಯಾವುದಾದ್ರೂ ಎಲಿಮೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ನಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಅದು ನಮ್ಮ ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನನ್ನು ಅಟೆಂಡ್ ಮಾಡ್ತದೆ. ಎಸ್, ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನನ್ನು ಅಟೆಂಡ್ ಮಾಡ್ತು ಅಂದರೆ ದಟ್ ಈಸ್ ಸ್ಟೇಬಲ್. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ದೀಸ್ 6 ಎಲಿಮೆಂಟ್ಸ್, ಆಲ್ ಎಲಿಮೆಂಟ್ಸ್ ಆರ್ ಅನ್ಸ್ಟೇಬಲ್. ಯಾಕೆ ಅನ್ಸ್ಟೇಬಲ್ ಅಂತಂದರೆ ಅವುಗಳ ಕೊನೆ ಶೆಲ್ನಲ್ಲಿ 8 ಎಲೆಕ್ಟ್ರಾನ್ಸ್ ಇಲ್ಲ, ದೇ ಆರ್ ಅನ್ಸ್ಟೇಬಲ್. ಸೊ ಏನು ಮಾಡ್ತವೆ, ಬಾಕಿ ಎಲ್ಲ ಎಲಿಮೆಂಟ್ಸ್ ಇದಾವಲ್ಲ ಈ ನೊಬೆಲ್ ಗ್ಯಾಸನ್ನು ಬಿಟ್ಟು ಅವೆಲ್ಲ ರಿಯಾಕ್ಟಿವ್ ಇದ್ದಾವೆ ಆ್ಯಂಡ್ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಿ ಕಾಂಪೌಂಡ್ಸನ್ನು ಫಾರ್ಮ್ ಮಾಡ್ತವೆ. ಆ್ಯಂಡ್ ವೆನ್ ದೇ ಫಾರ್ಮ್ ಕಾಂಪೌಂಡ್ಸ್ ದೇ ಬಿಕಮ್ ಸ್ಟೇಬಲ್. ಏನಪ್ಪ ಇನಿಷಿಯಲಿ ಅನ್ಸ್ಟೇಬಲ್ ಅಂತ ಇದ್ರು, ಬಟ್ ಆಫ್ಟರ್ ಫಾರ್ಮಿಂಗ್ ಕಾಂಪೌಂಡ್ಸ್ ಹೆಂಗೆ ಸ್ಟೇಬಲ್ ಆಯಿತು ಅಂತಂದರೆ ನೋಡೋಣ. ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಸೋಡಿಯಂ ಕ್ಲೋರೈಡ್, ಸಿಂಪಲ್ ಕಾಂಪೌಂಡ್. ಎಸ್, ನಮ್ಮ ಸೋಡಿಯಂ ಇಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತು ಅಂತಂದರೆ ಎಸ್ ಸೋಡಿಯಂ K shell it is having 2 electrons, L shell it is having 8 electrons, and in M shell it is having 1 electron. Okay. In this case, in shell alli 8 electrons ide, but next shell alli only 1 electron ide. So, idantu Nobel gas configuration illa. Nobel gas configuration ittu antandre last shell alli 8 irbeku. ಅದು ಎಲ್ಲಿರ್ಬೋದು, ಎಮ್ ಇರ್ಬೋದು, ಏನ್ ಇರ್ಬೋದು, ಯಾವುದೇ ಇದ್ರೂ ಆ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು ಮಾತ್ರ ಅದನ್ನು ನಾವು ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತೇವೆ. ಬಟ್ ಸೋಡಿಯಂ ಕೇಸಲ್ಲಿ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ ಇಫ್ ಯು ಕಂಪೇರ್ ವಿತ್ ದ ನಿಯಾನ್. ನಿಯಾನಲ್ಲಿ ಹೆಂಗಿತ್ತು, ನಿಯಾನ್ ತಗೊಂತು ಅಂತಂದರೆ 2 and 8 ಇತ್ತು, ಬಟ್ ಇಲ್ಲಿ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಓಕೆ, ಲೆಟ್ಸ್ ಮೂವ್ ಟು ಕ್ಲೋರಿನ್. ಕ್ಲೋರಿನ್ ಆಟಮಿಕ್ ನಂಬರ್ 7, ಇದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತು ಅಂತಂದರೆ 2, 8 and 7 ಇನ್ KL and M shell. ಎಸ್, ಇಲ್ಲಿ 1 ಎಲೆಕ್ಟ್ರಾನಿನ ಡೆಫಿಷಿಯನ್ಸಿ ಇದೆ, 1 ಎಲೆಕ್ಟ್ರಾನ್ ಕಡಿಮೆ ಇದೆ ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೆಂಡ್ ಮಾಡಲಿಕ್ಕೆ. ಕ್ರಿಪ್ಟಾನಿಂದ ಹೆಂಗೆ ಬರ್ತಿತ್ತು, ಅರ್ಗೋನಿಂದ ಹೆಂಗೆ ಬರ್ತಿತ್ತು, 2, 8, 8 ಬರ್ತಿತ್ತು, ಬಟ್ ಇದರಲ್ಲಿ 1 ಎಲೆಕ್ಟ್ರಾನ್ ಕಡಿಮೆ ಇದೆ. ಆ್ಯಂಡ್ ನಮ್ಮ ಸೋಡಿಯಂನ ನಿಯರೆಸ್ಟ್ ಗ್ಯಾಸ್ ನೊಬೆಲ್ ಗ್ಯಾಸ್ ನಿಯಾನ್ ಆಗಿತ್ತು, ಅದರ ಕಾನ್ಫಿಗರೇಷನ್ 2 and 8 ಇದೆ, ಬಟ್ ಇಲ್ಲಿ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ ಇಫ್ ಯು ಕಂಪೇರ್ ವಿತ್ ದ ನಿಯಾನ್. ನಾವು ಯಾವಾಗ್ಲೂ ನಮ್ಮ ಯಾವುದೇ ಎಲಿಮೆಂಟ್ ಇದ್ರೂ ಅದನ್ನು ನಿಯರೆಸ್ಟ್ ನೊಬೆಲ್ ಗ್ಯಾಸಿಗೆ ಕಂಪೇರ್ ಮಾಡಬೇಕು. ಯಾಕಂತಂದರೆ ಯಾವಾಗ ನೊಬೆಲ್ ಗ್ಯಾಸ್ನ ಕಾನ್ಫಿಗರೇಷನನ್ನು ಅಟೆಂಡ್ ಮಾಡ್ತಾವಲ್ಲ ಆವಾಗ ಅವು ಸ್ಟೇಬಲ್ ಆಗ್ತವೆ. ಎಸ್, ಸೊ ಇಲ್ಲೇನಾಯಿತು, ಆರ್ ಸೋಡಿಯಂ, ಎಸ್ ಸೋಡಿಯಂ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ ಇದರಲ್ಲಿ. ಆ್ಯಂಡ್ ಕ್ಲೋರಿನ್ನಲ್ಲಿ ಏನಿದೆ 7 ಎಲೆಕ್ಟ್ರಾನ್ಸ್, ನಾನು ಡಾಟಿಂದ ರಿಪ್ರೆಸೆಂಟ್ ಮಾಡ್ತಿದ್ದೀನಿ, 1 ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಇದೆ. ಈ ಕೇಸಲ್ಲಿ ಏನು ಮಾಡ್ತಾವಂತಂದರೆ ಆರ್ ಸೋಡಿಯಂ ಗಿವ್ ದಿಸ್ ಎಲೆಕ್ಟ್ರಾನ್ಸ್ ಟು ಆರ್ ಕ್ಲೋರಿನ್. ಎಸ್, ಸೋಡಿಯಂ 1 ಎಲೆಕ್ಟ್ರಾನನ್ನು ಕಳ್ಕೊಂಡ ನಂತರ ಏನಾಯಿತು, ಅದಕ್ಕೆ ನಿಯಾನಿನ ಕಾನ್ಫಿಗರೇಷನ್ ಬಂತು. 11 ಇತ್ತು, -1 ಎಲೆಕ್ಟ್ರಾನನ್ನು ಕ್ಲೋರಿನಿಗೆ ಕೊಡ್ತು. ಸೊ ಇದಕ್ಕೆ 10 ಎಲೆಕ್ಟ್ರಾನ್ಸ್ ಆಯಿತು. ಅಂದರೆ ನಿಯರೆಸ್ಟ್ ನೊಬೆಲ್ ಗ್ಯಾಸ್ ನಿಯಾನ್ ಇದೆಯಲ್ಲ ಅದ್ರ ಕಾನ್ಫಿಗರೇಷನನ್ನು ಇದು ಅಟೆಂಡ್ ಮಾಡ್ತು. ಸೊ ಇದನ್ನು Na+ ಅಂತ ನಾನು ರಿಪ್ರೆಸೆಂಟ್ ಮಾಡ್ತೇವೆ. ಅದು ಯಾಕಂತ ಹೇಳ್ತೇನೆ ನಾನು ನೆಕ್ಸ್ಟು. ಆ್ಯಂಡ್ ಇನ್ ಕ್ಲೋರಿನ್ 7 ಎಲೆಕ್ಟ್ರಾನ್ಸ್ ಇತ್ತು ಔಟರ್ಮೋಸ್ಟ್ ಶೆಲ್ಲಲ್ಲಿ. ಎಸ್, ಟೋಟಲಿ 17 ಎಲೆಕ್ಟ್ರಾನ್ಸ್ ಇತ್ತು. ಸೋಡಿಯಂ ಹತ್ರ 1 ಎಲೆಕ್ಟ್ರಾನ್ ತೊಗೊಂಡ ನಂತರ ಏನಾಯಿತು, 18 ಎಲೆಕ್ಟ್ರಾನ್ಸ್ ಆಯಿತು. ಆ್ಯಂಡ್ ನಿಯರೆಸ್ಟ್ ನೊಬೆಲ್ ಗ್ಯಾಸ್ ಅರ್ಗಾನ್, ಅದರಲ್ಲೂ ಕೂಡ 18 ಎಲೆಕ್ಟ್ರಾನ್ಸ್ ಇದ್ದಾವೆ. ಸೊ ಅವರ್ ಸೋಡಿಯಂ ಬೈ ಲೂಸಿಂಗ್ 1 ಎಲೆಕ್ಟ್ರಾನ್ ಅಟೇನ್ಸ್ ದ ನಿಯರೆಸ್ಟ್ ಗ್ಯಾಸ್ ಕಾನ್ಫಿಗರೇಷನ್, and our chlorine by gaining 1 electron attains the nearest Nobel gas configuration. ಹತ್ತಿರದ Nobel gas configuration ನಾವು ಅಟೆಂಡ್ ಮಾಡಿದ್ವು. and our chlorine gets a negative charge. ಓಕೆ, ಇವಾಗ ಒಂದು ಕ್ವಶನ್ ಬರ್ತದೆ. ಮೊದಲು ಹೇಳ್ತಿದ್ದೆ ನಾನು NaCl ನಲ್ಲಿ ಸೋಡಿಯಮಿಗೆ ಪಾಸಿಟಿವ್ ಚಾರ್ಜ್ ಇದೆ, ಕ್ಲೋರಿನಿಗೆ ನೆಗೆಟಿವ್ ಚಾರ್ಜ್ ಇದೆ ಅಂತ ಒಂದು ಕ್ವಶನ್ ಬರ್ತದೆ. ಅದು ಒಂದು ತನ್ನ ಎಲೆಕ್ಟ್ರಾನನ್ನು ಕಳ್ಕೊಳ್ತು, ಲಾಸ್ ಆಯ್ತು. ಅದಕ್ಕೆ ಲಾಸ್ ಆದರೆ ಯಾಕಪ್ಪ ಪಾಸಿಟಿವ್ ಚಾರ್ಜ್ ಬರಬೇಕು, ಲಾಸ್ ಅಂತಂದರೆ ನೆಗೆಟಿವ್ ಅಲ್ಲ ಅಂಥೇಳಿ. ಬಟ್ ಹಂಗೆ ಆಗೋದಿಲ್ಲ. ಇದನ್ನು ನಾವು ಯಾವ ಥರ ಥಿಂಕ್ ಮಾಡಬೇಕು ಅಂತಂದರೆ, ಸೋಡಿಯಂ ಈಸ್ ಎ ಗೀವರ್. ಎಸ್, ಅದು ಕೊಡ್ತಾ ಇದೆ.
ಒಬ್ವಿಯಸ್ಲಿ ಅದ್ರ ಹತ್ರ ಕಂಪೇರ್ ಟು ಕ್ಲೋರಿನ್ ಕಡಿಮೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೂ ಕೂಡ ದಟ್ ಈಸ್ ಎ ಡೋನರ್. ಯಾರು ಡೊನೇಟ್ ಮಾಡ್ತಾರೆ ಅವರು ರಿಚೆಸ್ಟ್ ಪರ್ಸನ್ ಅಲ್ಲ. ಸೊ ಏನು ಮಾಡಬೇಕು, ಯಾವ ಎಲಿಮೆಂಟ್ ಎಲೆಕ್ಟ್ರಾನ್ಸನ್ನ ಡೊನೇಟ್ ಮಾಡ್ತದೆ ಅದಕ್ಕೆ ನಾವು ಪಾಸಿಟಿವ್ ಚಾರ್ಜನ್ನು ಕೊಡಬೇಕು. ಯಾವ ಎಲಿಮೆಂಟ್ ಎಲೆಕ್ಟ್ರಾನ್ಸನ್ನ ಅಕ್ಸೆಪ್ಟ್ ಮಾಡ್ತವೆ ಅಂದರೆ ಅವುಗಳ ಹತ್ರ ಡೆಫಿಷಿಯನ್ಸಿ ಇದೆ, ಕೊರತೆ ಇದೆ, ಸೊ ಅವಕ್ಕೆ ನಾವು ನೆಗೆಟಿವ್ ಚಾರ್ಜಿಂದ ಇಂಡಿಕೇಟ್ ಮಾಡಬೇಕು. ಯಾವುದೇ ಕೇಸಲ್ಲಿದ್ರೂ ಡೋನರ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಅಕ್ಸೆಪ್ಟರ್ ಈಸ್ ಹ್ಯಾವಿಂಗ್ ಅ ನೆಗೆಟಿವ್ ಚಾರ್ಜ್. ಓಕೆ, ಮತ್ತು ಸ್ವಲ್ಪ ಎಕ್ಸಾಂಪಲ್ಸನ್ನ ನೋಡಿದರೆ ಮ್ಯಾಗ್ನೀಷಿಯಂ ಆಕ್ಸೈಡ್ is MgO. Here again I am writing electronic configuration. Let's take magnesium. It is having 12 electrons. Sodium kinta next ಬರ್ತದೆ, ಅದು ಇದರ ಹತ್ರ 12 electrons ಇದಾವೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತು ಅಂತಂದ್ರೆ 2 8 2. K shell ಅಲ್ಲಿ 2 electrons, L ಅಲ್ಲಿ 8 and M ಅಲ್ಲಿ 2 electrons ಬಂತು. ಇದರದ್ದು ಕೂಡ ನಿಯರೆಸ್ಟ್ ನೋಬೆಲ್ ಗ್ಯಾಸ್ ನಿಯಾನ್ 10. ಓಕೆ, ನೆಕ್ಸ್ಟ್ ಆಕ್ಸಿಜನ್ ಇಂದ ಬರೀತು ಅಂತಂದ್ರೆ ಆಕ್ಸಿಜನ್ ಹ್ಯಾವಿಂಗ್ 8 ಎಲೆಕ್ಟ್ರಾನ್ಸ್. ಓಕೆ, ಏನಾಯ್ತು 2 6. ಇನ್ ದಿಸ್ ಕೇಸ್ ವಾಟ್ ಹ್ಯಾಪನ್ಸ್, and nearest noble gas of oxygen is also neon having electronic configuration 10. ಇದು 8 ಇದೆ, ಇದ್ರದ್ದು ನಿಯರೆಸ್ಟ್ ನೋಬೆಲ್ ಗ್ಯಾಸ್ ನಿಯಾನೇ, ಇದಕ್ಕೂ ಕೂಡ ನಿಯಾನೇ. ಸೊ ಮ್ಯಾಗ್ನೀಷಿಯಮ್ ಅನ್ನ ತಗೊಂತು ಅಂತಂದ್ರೆ ಎಸ್ 2 ಎಲೆಕ್ಟ್ರಾನ್ಸ್ ಆರ್ ಎಕ್ಸ್ಟ್ರಾ. ಎಸ್, ನಿಯಾನಿಗೆ ಕಂಪೇರ್ ಮಾಡಿದರೆ 2 ಎಲೆಕ್ಟ್ರಾನ್ ಜಾಸ್ತಿ ಇದಾವೆ. ಆ್ಯಂಡ್ ನಮ್ಮ ಕ್ಲೋರಿನಿಗೆ ಬಂತು ಅಂತಂದರೆ, ಸಾರಿ ನಮ್ಮ ಆಕ್ಸಿಜನಿಗೆ ಬಂತು ಅಂತಂದರೆ ಔಟರ್ ಮೋಸ್ಟ್ ಶೆಲ್ ಈಸ್ ಹ್ಯಾವಿಂಗ್ 6 electrons. 6 electrons. ಓಕೆ, ಇನ್ ದಿಸ್ ಕೇಸ್ ಏನಾಗಬೇಕು, ಇದ್ರ ಹತ್ರ 2 ಎಕ್ಸ್ಟ್ರಾ ಇದೆ, ಇದಕ್ಕೆ 2 ಕಡಿಮೆ ಇದೆ ನಿಯರೆಸ್ಟ್ ನೋಬೆಲ್ ಗ್ಯಾಸ್ಗೆ ಹೋಗಬೇಕು ಅಂತಂದರೆ. ಸೊ ಮ್ಯಾಗ್ನೀಷಿಯಮ್ ಡೊನೇಟ್ಸ್ ಬೋತ್ ಎಲೆಕ್ಟ್ರಾನ್ಸ್ ಟು ಆಕ್ಸಿಜನ್. ಓಕೆ, ಆಫ್ಟರ್ ಡೊನೇಷನ್ ಅದು ರಿಲ್ಯಾಕ್ಸ್ ಆಗ್ತದೆ, ಯಾಕಂತಂದರೆ ಅದು ನಿಯರೆಸ್ಟ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನನ್ನು ಅಟೆಂಡ್ ಮಾಡ್ತದೆ. ಎಸ್, ಆಫ್ಟರ್ ಡೊನೇಟಿಂಗ್ 2 electrons, ಇದಕ್ಕೆ ಯಾವ ಚಾರ್ಜ್ ಬರಬೇಕು, 2+ ಅಲ್ಲ 2 ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡಿದೆ. ಆ್ಯಂಡ್ ಆಫ್ಟರ್ ಗೇನಿಂಗ್ 2 electrons ಆಕ್ಸಿಜನ್ಗೆ -2 ಚಾರ್ಜ್ ಬರಬೇಕು. ಸೊ ಈ ರೀತಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗ್ತದೆ. ಓಕೆ, ನಿಯರೆಸ್ಟ್ ನೋಬೆಲ್ ಗ್ಯಾಸ್ ಯಾವುದು, ಅದರದ್ದು ಆಟಮಿಕ್ ನಂಬರ್ ಎಷ್ಟು ಅಂಥೇಳಿ ನಮಗೆ ಗೊತ್ತಿದ್ರೆ ನಾವು ಈಸಿಲಿ ಇದನ್ನು ಆರಾಮಾಗಿ ಮಾಡ್ಬೋದು. ಓಕೆ ಓಕೆ, ಇದನ್ನೇ ನಾನು ಮ್ಯಾಗ್ನೀಷಿಯಂ ಕ್ಲೋರೈಡ್ ಮಾಡ್ತೀನಿ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಆದರೆ ಯಾವ ಥರ ಆಗ್ತದೆ ಅಂತ ನೋಡೋಣ. MgCl2. ಏನಪ್ಪ, ಸೋಡಿಯಂ ಕ್ಲೋರೈಡ್ಗೆ NaCl ಬರ್ತಿತ್ತು, ಮ್ಯಾಗ್ನೀಷಿಯಂ ಕ್ಲೋರೈಡ್ಗೆ MgCl2 ಬರ್ತಿದೆ ಅಂತಂದರೆ ಇದರದ್ದು ಆಟಮಿಕ್ ನಂಬರ್ 11 ಇದೆ, ಇದರದ್ದು 17 ಇದೆ. ಇದು 1 ಎಲೆಕ್ಟ್ರಾನನ್ನು ಮಾತ್ರ ಕ್ಲೋರಿನಿಗೆ ಡೊನೇಟ್ ಮಾಡ್ತು. ಸೊ ಇದು NaCl ಫಾರ್ಮಲ್ಲಿದೆ. ಇಲ್ಲಿ ಏನಾಗ್ತದೆ ಅಂತ ನೋಡ್ಲಿಕ್ಕೆ ಹೊಂಟು ಅಂದರೆ ಫಸ್ಟ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೆದ್ರೆ ಮ್ಯಾಗ್ನೀಷಿಯಂ 2A2 ಕ್ಲೋರಿನ್ 2A7. ಓಕೆ, 2A7. ಈಗ ಮ್ಯಾಗ್ನೀಷಿಯಂ ನಮ್ಗೆ ಗೊತ್ತಿರೋ ಥರ ನಿಯಾನ್ಗಿಂತ 2 electrons ಎಕ್ಸ್ಟ್ರಾ ಇದಾವೆ ಇದರಲ್ಲಿ. ಎಸ್, 2 electrons ಆರ್ ಮೋರ್ ಕಂಪೇರ್ಡ್ ಟು ನಿಯಾನ್. ಆ್ಯಂಡ್ ಇಫ್ ವಿ ಟೇಕ್ ಕ್ಲೋರಿನಲ್ಲಿ ಎಷ್ಟಿದ್ದಾವೆ, 7 ಇದಾವಲ್ಲ. ಔಟರ್ಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನಿನ್ ಮಾತ್ರ ಅದರ ಹತ್ರ ಡೆಫಿಷಿಯನ್ಸಿ ಇದೆ. ಸೊ ಇಲ್ಲೇನಾಯಿತು, ಮ್ಯಾಗ್ನೀಷಿಯಂ ಡೊನೇಟ್ಸ್ 1 of its electrons ಟು ಕ್ಲೋರಿನ್. ಓಕೆ, ಕ್ಲೋರಿನ್ ಸ್ಟೆಬಿಲೈಸ್ ಆಯಿತು, ಅದರ ಹತ್ರ 8 electrons ಆಯಿತು. Mg ಸ್ಟೆಬಿಲೈಸ್ ಆಯಿತಾ, ಇಲ್ಲ. ಇದ್ರ ಹತ್ರ ಇವಾಗಲೂ ಆಫ್ಟರ್ ಡೊನೇಟಿಂಗ್ 1 electron ಕೂಡ ಇದರಲ್ಲಿ 11 electrons ಇದ್ದಾವೆ. ಸೊ ಮ್ಯಾಗ್ನೀಷಿಯಂ ಏನು ಮಾಡ್ತು ಅಂತಂದರೆ ನಿಯರ್ ಬೈ ಮತ್ತೊಂದು ಕ್ಲೋರಿನಿಗೆ ಎಸ್ ಏನು ಮಾಡ್ತು, ತಂದು ಮತ್ತೊಂದು ಎಲೆಕ್ಟ್ರಾನನ್ನು ಡೊನೇಟ್ ಮಾಡ್ತು.
ಸೊ ಇವಾಗ ಏನಾಯಿತು, ಮ್ಯಾಗ್ನೇಷಿಯಂ 1 ಎಲೆಕ್ಟ್ರಾನನ್ನು 1 ಕ್ಲೋರಿನಿಗೆ ಮತ್ತೊಂದು ಎಲೆಕ್ಟ್ರಾನನ್ನು ಮತ್ತೊಂದು ಕ್ಲೋರಿನಿಗೆ ಕೊಟ್ಟು ಏನಾಯಿತು, ನಿಯಾನ್ ಕಾನ್ಫಿಗ್ರೇಷನಿಗೆ ಬಂತು. ಎಸ್, Mg2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು Mg2+ ಆಯಿತು. ಅದೇ ಥರ ಇಲ್ಲಿ ನಮ್ಮ ಕ್ಲೋರಿನ್ಸು ಏನು ಮಾಡಿದ್ವು, 2 ಕ್ಲೋರಿನಿಗೆ ಒಂದೊಂದು ಎಲೆಕ್ಟ್ರಾನ್ ಸಿಕ್ತು. ಸೊ Cl2 ಅಂತ ಬರಿಬೇಕು. ಆ್ಯಂಡ್ 1 ಕ್ಲೋರಿನಿಗೆ -1 ಚಾರ್ಜ್ ಇದೆ, ಮತ್ತೊಂದು ಕ್ಲೋರಿನ್ಗೂ ಕೂಡ -1 ಚಾರ್ಜ್ ಇದೆ. ಆಸ್ ಎ ಹೋಲ್ ಏನಾಯಿತು, -2 ಚಾರ್ಜ್ ಆಯ್ತಲ್ಲ, 2 ಕ್ಲೋರಿನಿಂದು ಸೇರಿ -2 ಆಯ್ತಲ್ಲ. 2 × -1 ಅಂದರೆ -2 ಆಯ್ತಲ್ಲ. ಸೊ ಹೀಗೆ ಅವು ಸ್ಟೆಬಿಲಿಟಿಯನ್ನು ಪಡ್ಕೊಳ್ತವೆ. ನಾ ಇನಿಷಿಯಲಿ ಹೇಳಿದೆ, ಎಲಿಮೆಂಟಲ್ ಸ್ಟೇಟ್ ಏನಿದಾವೆ ನಮ್ಮ ನೊಬೆಲ್ ಗ್ಯಾಸಸನ್ನು ಬಿಟ್ಟು ಅಂದರೆ ಎಲ್ಲ ಎಲಿಮೆಂಟ್ಸ್ನು ಅನ್ಸ್ಟೇಬಲ್ ಅಂತ ಹೇಳಿದ್ದೆ. ಆಫ್ಟರ್ ರಿಯಾಕ್ಷನ್ ಹೇಗೆ ಸ್ಟೆಬಿಲೈಸ್ ಮಾಡ್ತವೆ, ಐದರ್ ಲಾಸಿಂಗ್ ಎಲೆಕ್ಟ್ರಾನ್ ಆರ್ ಎಲ್ಸ್ ಗೇನಿಂಗ್ ಎಲೆಕ್ಟ್ರಾನ್ ಅವು ಸ್ಟೆಬಿಲೈಸ್ ಆಗ್ತವೆ. ಯಾವ ಹತ್ರ ಡೆಫಿಷಿಯನ್ಸಿ ಇದ್ದಾವೆ ಅವು ಬೇರೆ ಎಲಿಮೆಂಟ್ ಹತ್ರ ಎಲೆಕ್ಟ್ರಾನ್ನ ಗೇನ್ ಮಾಡ್ತವೆ, ಪಡ್ಕೊಳ್ತವೆ. ಯಾವುದ್ರ ಹತ್ರ ಎಲೆಕ್ಟ್ರಾನ್ ಜಾಸ್ತಿ ಇದಾವೆ ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನ್ಗಿಂತ ಅವು ಡೊನೇಟ್ ಮಾಡಿ ಸ್ಟೆಬಿಲೈಸ್ ಆಗ್ತವೆ. ಈ ರೀತಿ ಏನಾಯಿತು, ಕಂಪೌಂಡ್ಸ್ ಫಾರ್ಮ್ ಆಗ್ತವೆ. ಎಸ್, ಇನ್ ಅವರ್ ಪೀರಿಯಾಡಿಕ್ ಟೇಬಲ್ ವಿ ಆರ್ ಹ್ಯಾವಿಂಗ್ 118 ಎಲಿಮೆಂಟ್ಸ್. ಓಕೆ, ಬಟ್ ಇನ್ ಅವರ್ ಯೂನಿವರ್ಸ್ ವಿ ಆರ್ ಹ್ಯಾವಿಂಗ್ ಬಿಲಿಯನ್ಸ್ ಆಫ್ ಕಂಪೌಂಡ್ಸ್. ಹೆಂಗೆ ಅಷ್ಟೆಲ್ಲ ಕಂಪೌಂಡ್ಸ್ ಫಾರ್ಮ್ ಆದವು ಅಂತಂದರೆ ಇದೇ ರೀತಿಯಿಂದ. ಓಕೆ, ಅವೇನು ಮಾಡ್ತವೆ, ಯಾರಿಗೆ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಇದೆ, ಎಲೆಕ್ಟ್ರಾನ್ ಡೋನರ್ಸ್ ಯಾರಿದ್ದಾವೆ ಅಂಥೇಳಿ ಇನ್ ಸರ್ಚ್ ಇರ್ತಾವೆ. ರಿಯಾಕ್ಟಿವಿಟಿ ಅಂದ್ರೇನು, ಇನ್ ಸರ್ಚ್ ಇರ್ತವೆ. ಯಾವಾಗ ಪ್ರಾಪರ್ ಎಲಿಮೆಂಟ್ ಸಿಕ್ತು ಏನು ಮಾಡ್ತು, ರಿಯಾಕ್ಟ್ ಆಗಿ ಕಂಪೌಂಡ್ಸ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆ ಎರಡೂ ಕೂಡ ಸ್ಟೆಬಿಲೈಸ್ ಆಗ್ತವೆ. ಸೊ ದಿಸ್ ಮ್ಯಾನರ್ ವಾಟ್ ಹ್ಯಾಪನ್ಸ್, ಕಂಪೌಂಡ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಫಾರ್ಮ್ಸ್. ಓಕೆ, ಈ ಥರ ಯಾವುದು ಪಾಸಿಟಿವ್ ಅಯನ್ ಆ್ಯಂಡ್ ನೆಗೆಟಿವ್ ಅಯನ್ ಸೇರಿ ಕಂಪೌಂಡ್ ಫಾರ್ಮ್ ಮಾಡ್ತಾವಲ್ಲ ಅವುಗಳನ್ನು ನಾವು ಅಯೋನಿಕ್ ಕಂಪೌಂಡ್ ಅಂತ ಕರಿತೀವಿ. ಯಾಕೆ ಅಯೋನಿಕ್ ಕಂಪೌಂಡ್ ಅಂತ ಕರಿತೇವೆ ಅಂತಂದರೆ, ಪಾಸಿಟಿವ್ ಚಾರ್ಜ್ ಇರುವ ಎಲಿಮೆಂಟನ್ನು, ಎಸ್, ಕಾಮನ್ಲಿ ಸೋಡಿಯಂ ಇತ್ತು, ಕ್ಲೋರಿನ್ ಇತ್ತು, ಮ್ಯಾಗ್ನೀಷಿಯಂ ಇತ್ತು, ಜಿಂಕ್ ಇತ್ತು ಅಂದರೆ ಅವುಗಳನ್ನು ನಾವು ಏನಂತೇವೆ, ಆಟಮ್ ಅಂತ ಕರಿತೀವಿ. ಎಸ್, ಅದಕ್ಕೆ ಯಾವುದಕ್ಕಾದ್ರೂ ಪಾಸಿಟಿವ್ ಚಾರ್ಜ್ ಇತ್ತು ಅವರಸ್ ನೆಗೆಟಿವ್ ಚಾರ್ಜ್ ಇತ್ತು ಅಂತಂದರೆ ನಾವು ಅಯನ್ ಅಂತ ಕರಿತೇವೆ. ಹಿಯರ್ our sodium is having positive charge, so it is a cation, and our chlorine having a negative charge, it is a anion. Yes, so here bond is formed by ions. Yes, a new compound is formed by ions. So ಇವುಗಳನ್ನು ionic compound ಅಂತ ಕರಿತೇವೆ. ಅಯನ್ಗಳಿಂದ ಕಾಂಪೌಂಡ್ ಫಾರ್ಮ್ ಆಗಿರೋದಕ್ಕೆ ಅಯೋನಿಕ್ ಕಂಪೌಂಡ್ ಅಂತ ಕರಿತೇವೆ. ಆ್ಯಂಡ್ ಬಾಂಡ್ ಬಿಟ್ವೀನ್ ಅಯನ್ಸ್ ಆರ್ ಕಾಲ್ಡ್ ಅಯೋನಿಕ್ ಬಾಂಡ್. ಅಯನ್ಸ್ಗಳ ಮಧ್ಯೆ ಆಗುವ ಬಾಂಡ್ ಆರ್ ಬಂಧವನ್ನು ನಾವು ಅಯೋನಿಕ್ ಬಂಧ ಆರ್ ಅಯೋನಿಕ್ ಬಾಂಡ್ ಅಂತ ಕರಿತೇವೆ. ಈಗ ಫಿಸಿಕಲ್ ನೇಚರನ್ನು ತಿಳ್ಕೊಳ್ಳಿಕೊಂಡ್ರೆ ಅಯೋನಿಕ್ ಬಾಂಡ್ ಅಂದರೆ ಏನಾಯ್ತು, ಈಗ ದ ಬಾಂಡ್ ಫಾರ್ಮ್ ಬಿಟ್ವೀನ್ ದ ಅಯನ್ಸ್ ಇನ್ ಅ ಕಂಪೌಂಡ್. ಕಾಮನ್ಲಿ ಅಯೋನಿಕ್ ಕಂಪೌಂಡ್ಸ್ ಆರ್ solids at RT ಅಂತಂದ್ರೆ room temperature. Ionic compounds are solids at room temperature and they are crystalline nature ಇರ್ತವೆ commonly, and they are brittle, ತುಂಬ ಬಿರ್ಸಿರ್ತವೆ. ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದೆ ಅನ್ಕೊಳ್ತಾ ಇದ್ದೀನಿ, whenever we apply pressure on the ionic compound or else non-metallic compound, they are broken into pieces ಅಂತ ಹೇಳಿದಲ್ಲ, ಅದೇ ಥರ ionic compounds ಕೂಡ when we apply pressure they break into pieces. So they are brittle and they are having crystalline structure. ಕ್ರಿಸ್ಟಲ್ ಥರದ ಹರಳಿನ ಥರದ ಸ್ಟ್ರಕ್ಚರ್ ಇರ್ತದೆ. ಆ್ಯಂಡ್ ಕಾಮನ್ ಟೆಂಪ್ರೇಚರಲ್ಲಿ ಅವು ಸಾಲಿಡ್ಸ್ ಆಗಿರ್ತವೆ, ಘನ ವಸ್ತು ಆಗಿರ್ತವೆ. ಆ್ಯಂಡ್ ನೆಕ್ಸ್ಟ್ BP and MP ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ionic compounds. Boiling point and melting point are high in the case of ionic compounds. Ionic compounds ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರ್ತವೆ. ಯಾಕೆ ಅಂತಂದರೆ ಇವಾಗಷ್ಟೇ ನಾನು ಹೇಳಿದೆ, ಒಪೋಸಿಟ್ಲಿ ಚಾರ್ಜ್ ಪೀಸಸ್ ಇರ್ತವೆ. ಪಾಸಿಟಿವ್ಲಿ ಚಾರ್ಜ್ ಪೀಸಸ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ ಪೀಸಸ್ ಮಿಡಲ್ ಬಾಂಡ್ ಫಾರ್ಮ್ ಆಗ್ತಿರ್ತದೆ. ಆ್ಯಂಡ್ ಆಪೋಸಿಟ್ಲಿ ಚಾರ್ಜ್ ಪೀಸಸಲ್ಲಿ ಏನು ಅಟ್ರಾಕ್ಷನ್ ಫೋರ್ಸ್ ಇರ್ತದೆ. ಸೊ ಅದರಿಂದ ಏನಾಯಿತು, ಅಟ್ರಾಕ್ಷನ್ ಫೋರ್ಸ್ ಜಾಸ್ತಿ ಇರೋದ್ರಿಂದ ಅವುಗಳನ್ನು ಬಾಂಡ್ಸನ್ನು ಬ್ರೇಕ್ ಮಾಡೋದು ಡಿಫಿಕಲ್ಟ್ ಆಗಿರೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಆರ್ ಮ್ಯಾಕ್ಸಿಮಮ್ ಜಾಸ್ತಿ ಇರ್ತವೆ ಕಂಪೇರ್ ಟು ಅದರ್ ಟೈಪ್ ಆಫ್ ಕಂಪೌಂಡ್. ಆ್ಯಂಡ್ ಸಾಲ್ಯುಬಿಲಿಟಿ ಬಂತು ಅಂತಂದರೆ
ionic compounds are soluble in ionic solvents. One theory ಇದೆ, ionic compounds are soluble in ionic solvents and non-ionic compounds are soluble in non-ionic solvents ಅಂತ. ಇವು ionic compounds ಆಗಿರೋದ್ರಿಂದ ಈಸಿಲಿ ವಾಟರ್ ಸಾಲ್ಯುಬಲ್ ಇರ್ತವೆ. ಯಾಕಂತಂದರೆ ವಾಟರ್ ಈಸ್ ಎ ionic solvent. ಅದೇ ನಾನ್ ಅಯೋನಿಕ್ ಸಾಲ್ವೆಂಟ್ಸ್ ಅಲ್ಲಿ ಅವು ಡಿಸಾಲ್ವ್ ಆಗೋದಿಲ್ಲ. ನಾನ್ ಅಯೋನಿಕ್ ಸಾಲ್ವೆಂಟ್ ಅಂದ್ರೆ ಏನು? ಕೆರೋಸಿನ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅವುಗಳಲ್ಲಿ ನಮ್ಮ ಅಯೋನಿಕ್ ಕಂಪೌಂಡ್ ಡಿಸಾಲ್ವ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಅನ್ನೇ ತಗೊಂಡು ಅಂತಂದ್ರೆ ಉಪ್ಪನ್ನು ನೀರಿನಲ್ಲಿ ಹಾಕಿದ್ರೆ ಡಿಸಾಲ್ವ್ ಆಯಿತು, ಬಿಕಾಸ್ ಸಾಲ್ಟ್ ಈಸ್ ಅಯೋನಿಕ್ ಕಂಪೌಂಡ್ ಆ್ಯಂಡ್ ವಾಟರ್ ಈಸ್ ಅಯೋನಿಕ್ ಸಾಲ್ವೆಂಟ್. ಅದೇ ಸಾಲ್ಟನ್ನು ತೊಗೊಂಡೋಗಿ ಕೆರೋಸಿನಲ್ಲಿ ಹಾಕಿದ್ರೆ ಅದು ಡಿಸಾಲ್ವ್ ಆಗೋದಿಲ್ಲ. ಯಾಕಂತಂದರೆ ಆ ಸಾಲ್ವೆಂಟ್ ಏನಿದೆ ನಾನ್ ಅಯೋನಿಕ್ ಸಾಲ್ವೆಂಟ್ ಇದೆ. ದಟ್ ಸಾಲ್ವೆಂಟ್ ಈಸ್ ನಾನ್ ಅಯೋನಿಕ್, ಸೊ salt or else any ionic compound will not dissolve in a non-ionic solvent. And conduction of electricity. In solid state, they will not conduct electricity. Okay. But in a molten state and in solution form, they can conduct electricity. Molten state ಅಂದ್ರೆ ಏನು? ಕಾಂಪೌಂಡನ್ನು ಹೈ ಟೆಂಪ್ರೇಚರಿಗೆ ಹೀಟ್ ಮಾಡಿದಾಗ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಕಾಂಪೌಂಡ್ ಮೆಲ್ಟ್ ಆಗ್ತದಲ್ಲ, ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತದಲ್ಲ, ಆ ಕಂಡೀಷನ್ ಮೊಲ್ಟನ್ ಸ್ಟೇಟಲ್ಲಿ ಅವು ಕರಗಿದಾಗ ಅವು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತವೆ. ಆ್ಯಂಡ್ ಮತ್ತೊಂದು ಸ್ಟೇಟ್ ಅಂದರೆ ಅವುಗಳನ್ನು ಅಯೋನಿಕ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಎನಿ ಅಯೋನಿಕ್ ಕಾಂಪೌಂಡನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗೂ ಕೂಡ ಅವು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತವೆ. ಎಲೆಕ್ಟ್ರಿಸಿಟಿಯನ್ನು ಇವು ಹೆಂಗೆ ಕಂಡಕ್ಟ್ ಮಾಡ್ತವೆ? ನಾನು ಹೇಳಿದೆ ಕಾಪರ್ ಕೂಡ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎಲ್ಲ ಮೆಟಲ್ಸೂ ಎಲೆಕ್ಟ್ರಿಸಿಟಿಯ ಗುಡ್ ಕಂಡಕ್ಟರ್ಸ್ ಸಂವಹನ ಮಾಡ್ತಾವಂತ ಹೇಳಿದ್ದೆ. ಇವಾಗ ನಾನು ಹೇಳ್ತಿದ್ದೀನಿ ಅಯೋನಿಕ್ ಕಂಪೌಂಡ್ಸ್ ಕೂಡ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಂತ. ಜಸ್ಟ್ ಲೈಕ್ ಮೆಟಲ್ಸ್ ಅಯೋನಿಕ್ ಕಂಪೌಂಡ್ಸೂ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತಾವ ಆರ್ ಎಲ್ಸ್ ಬೇರೆ ಥರ ಕಂಡಕ್ಟ್ ಮಾಡ್ತಾವ ಅಂತ ನೋಡ್ಲಿಕ್ಕೆ ಹೋತಂದರೆ ಒಬ್ವಿಯಸ್ಲಿ ಮೆಟಲ್ಸ್ ಥರ ಅಯೋನಿಕ್ ಕಂಪೌಂಡ್ಸ್ ಕಂಡಕ್ಷನ್ ಮಾಡೋದಿಲ್ಲ, ಬೇರೆ ಟೈಪಲ್ಲಿ ಕಂಡಕ್ಷನ್ ಮಾಡ್ತವೆ. ಇನ್ನು ಮೆಟಲ್ಸ್ ಏನಾಯಿತು? ಮೆಟಲ್ಸಲ್ಲಿ ಎಲೆಕ್ಟ್ರಾನ್ಸಿನ ಮೂಮೆಂಟ್, ಎಲೆಕ್ಟ್ರಾನ್ಸಿನ ಮೂಮೆಂಟಿಂದ ಏನಾಯಿತು? ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತದೆ. ಬಟ್ ನಾನೀಗೇನು ಅಯೋನಿಕ್ ಕಂಪೌಂಡ್ಸಿಂದ ಹೇಳ್ದೆ ಅಲ್ಲ, ಅಯೋನಿಕ್ ಕಂಪೌಂಡ್ಸ್ ಯಾವ ಫಾರ್ಮಲ್ಲಿತ್ತು? ಐದರ್ ಮೋಲ್ಟನ್ ಸ್ಟೇಟ್ ಕರಗಿದ ಸ್ಟೇಟಲ್ಲಿ ಆರ್ ಎಲ್ಸ್ ಇನ್ ಸಾಲ್ವೆಂಟ್ ಸ್ಟೇಟಲ್ಲಿ ಅಂತ ಹೇಳಿದ್ದೆ. ಈ ಕಂಡೀಷನಲ್ಲಿ ಏನಾಗ್ತದೆ ಅಂದರೆ ಬೈ ಮೂಮೆಂಟ್ ಆಫ್ ಅಯನ್ಸ್ ದಟ್ ಅಯನ್ ಮೇ ಬಿ ಪಾಸಿಟಿವ್ ಅಯನ್ ಆಗಿರ್ಬೋದು, ಅಂದರೆ ಕ್ಯಾಟಯನ್ ಆಗಿರ್ಬೋದು, ಆರ್ ಎಲ್ಸ್ ಆ್ಯನಯನ್ ಆಗಿರ್ಬೋದು. ಮೂಮೆಂಟ್ ಆಫ್ ಅಯನ್ಸಿಂದ ಕಂಡಕ್ಟಿವಿಟಿ ನಡೀತದೆ ಇನ್ ಕೇಸ್ ಆಫ್ ಅಯನಿಕ್ ಕಂಪೌಂಡ್ಸ್. ಓಕೆ, ಕಂಡಕ್ಟರ್ಸ್ನಲ್ಲಿ ಎರಡು ಟೈಪ್ ಇದ್ದಾವೆ. ಮೆಟಲಿಕ್ ಕಂಡಕ್ಟರ್ಸು ಎಲೆಕ್ಟ್ರಾನ್ಸಿನ ಮೂಮೆಂಟಿಂದ ಏನು ಮಾಡ್ತವೆ? ಕಂಡಕ್ಷನ್ ಮಾಡ್ತವೆ ಎಲೆಕ್ಟ್ರಿಸಿಟಿದು. ಬಟ್ ಅಯೋನಿಕ್ ಕಂಪೌಂಡ್ಸ್ ಏನು ಮಾಡ್ತವೆ? ಮೂಮೆಂಟ್ ಆಫ್ ಅಯನ್ಸ್, ಕ್ಯಾಟಯನ್ಸ್ ಆರ್ ಆನಯನ್ಸ್ ಹೆಲ್ಪಿಂದ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತವೆ. ಬಟ್ ಇನ್ ಸಾಲಿಡ್ ಸ್ಟೇಟ್ ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್, ಅವು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡೋದಿಲ್ಲ. ಯಾಕಂತಂದರೆ ಇನ್ ಸಾಲಿಡ್ ಸ್ಟೇಟ್ ಏನಾಗಿರ್ತದೆ? ನಾನು ಹೇಳಿದ್ದೆ ಅಯೋನಿಕ್ ಬಾಂಡ್ ಇಸ್ ಸ್ಟ್ರಾಂಗರ್ ಬಾಂಡ್, ಸೊ ಆ ಬಾಂಡನ್ನು ಈಸಿಲಿ ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಇನ್ ಸಾಲಿಡ್ ಸ್ಟೇಟ್ ಬಾಂಡ್ ಸ್ಟ್ರಾಂಗ್ ಆಗೇ ಇದೆ, ಅದನ್ನು ಬ್ರೇಕ್ ಮಾಡೋದು ಡಿಫಿಕಲ್ಟ್. ಬಟ್ ಅಟ್ ಹೈಯರ್ ಟೆಂಪ್ರೇಚರ್ ಯಾವಾಗ ಅದು ಮೆಲ್ಟ್ ಆಯ್ತಲ್ಲ, ಆವಾಗ ಏನಾಯಿತು? ಅದು ಕ್ಯಾಟಯನ್ ಆ್ಯಂಡ್ ಆನಯನ್ ಆಗಿ ಸಪ್ರೇಟ್ ಆಯಿತು. ಆರ್ ಎಲ್ಸ್ ಇನ್ ವಾಟರ್ ನೀರಿನಲ್ಲಿ ಹಾಕಿದಾಗ್ಲೂ ಕೂಡ ಅದು ಅಯನ್ಸ್ ಆಗಿ ಸಪ್ರೇಟ್ ಆಯಿತು. ಸೊ ಈ ಸ್ಟೇಟಲ್ಲಿ ಅವು ಈಸಿಲಿ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಅರ್ಥ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ. ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದನ್ನು ತಲುಪೋ ಥರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.